ಪ್ರಭಾವತಿ ಸ್ವಾಮೀಜಿಯವರ ವಿಶ್ವ ಬಸವಾಶ್ರಮ ಗುಬ್ಬಿಗಳಿಗೆ ಅಕ್ಕಿಯ ದಾಸೋಹ. ಒಂದು ಸುಂದರವಾದ ದೃಶ್ಯ. ದಿನಾ ಬೆಳಗಿನಲ್ಲಿ ಗುಬ್ಬಿಗಳ, ಈಗ ಈ ಜಗತ್ತಿನಲ್ಲಿ, ಮೊಬೈಲ್ ಜಗತ್ತಿನಲ್ಲಿ ಗುಬ್ಬಿಗಳೇ ಬರ್ತಿಲ್ಲ ಎಲ್ಲೂ. ಅಂಥದ್ರಲ್ಲಿ ಇಲ್ಲೊಂದು ಜಗತ್ತಿದೆ, ಗುಬ್ಬಿಗಳು. ನಮ್ಮ ಮನೆಯಲ್ಲೂ ಕೂಡ ಈಗೆಲ್ಲ ಕ್ಲೀನ್ ಮಾಡಿ ಕಾಳು ಅಂಥದ್ದು ಕಾಳನ್ನು ಹಿಂಗೆ ಎಸೆದ್ಬಿಟ್ರೆ ಮನೆ ಅಂಗಳದಲ್ಲಿ ಇದೇ ಥರ ಗುಬ್ಬಿಗಳು ಬರೋದು ಸಾಮಾನ್ಯ ದೃಶ್ಯ ಆಗಿತ್ತು. ಆದರೆ ಇವತ್ತು ವಿಡಿಯೋ ಮಾಡಿ ನೋಡುವಂತಹ ಮತ್ತು ನಿಮಗೆಲ್ಲ ತೋರಿಸುವಂತಹ ಒಂದು ಪ್ರಸಂಗ ಬಂದುಬಿಟ್ಟತ್ತೆ. ಪಾಪ ನೀವಾರು ಎಲ್ಲಿ ನೋಡ್ತೀರಾ? ಅವತ್ತು ಸಹಜವಾಗಿರೋದು ಇವತ್ತು ಕಷ್ಟ ಸಾಧ್ಯವಾಗಿರುವಂತಹ ಒಂದು ದೃಶ್ಯ ಆಗ್ಬಿಟ್ಟಿದೆ. ನಾನು ಗುಬ್ಬಿ ಕಾಯ್ತಿದ್ನಪ್ಪ. ಚಿಕ್ಕ ಹುಡುಗಿ ಇದ್ದಾಗ ನನಗೆ ಗುಬ್ಬಿ ಕಾಯೋಕ್ಕೆ ಹೊಲದ ಹತ್ರ ಒಂದು ಕಲ್ಲು ಮತ್ತು ಕವಣಿ ಕೊಟ್ಟು ಕೂಡಿಸ್ತಿದ್ರು. ಅದು ಗೋಧಿ ಹೊಲ. ಒಂದು ವರ್ಷ ಗೋಧಿ ಹೊಲನೆಲ್ಲ ನಾನೇ ಕಾವಲು ಮಾಡಿದ್ದೆ. ಬೆಳಗ್ಗೆ ಹೋಗಿ ಕೂಡಿಸ್ಬಿಡೋರು ನನ್ನ. ಅಲ್ಲೇ ಬೆಳಗಿನ ಉಪಹಾರ ತಂದುಕೊಡೋರು, ಮಧ್ಯಾಹ್ನದ ಪ್ರಸಾದ ಅಲ್ಲೇ ಬರೋದು, ಸಾಯಂಕಾಲ ಇನ್ನೇನು ಸೂರ್ಯ ಹೋದ ಅಂದಾಗ ಮನೆಗೆ ಹೋಗ್ಬೇಕಾಗ್ತಿತ್ತು. ಆದರೆ ನನಗೆ ಎಷ್ಟು ಗಂಟೆಗೆ ಮನೆಗೆ ಹೋಗಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ನಾನು ಚಿಕ್ಕ ಪುಟಾಣಿ ಹುಡುಗಿ, ಆವಾಗ 1ನೇ ಕ್ಲಾಸ್ ಇರ್ಬೋದು. ನಾನು ಕಲ್ಲು ಕವಣಿ ಕೊಟ್ಟು ಕೂಡಿಸ್ಬಿಡೋರು. ನನಗೇನು ಹೊಲನೂ ಕಾಣೋದಲ್ಲ, ತೆನೆನೂ ಕಾಣೋದಲ್ಲ, ಗುಬ್ಬಿಗಳಂತೂ ಮೊದಲೇ ಕಾಣಿಸ್ತಿರ್ಲಿಲ್ಲ. ಸುಮ್ಮನೆ ಕಲ್ಲೆಸೆವೆ ನೋಡಿ ಹೆಂಗೆ ಗುಬ್ಬಿ ಆರೋಗ್ಬಿಡ್ತು ನನ್ನ ಧ್ವನಿಗೆ. ಹಂಗೆ ಆವಾಗಲೂ ಕೂಡ ಗುಬ್ಬಿಗಳು ಆರೋಗ್ತಿತ್ತೇನೋ. ಆಮೇಲೆ ಅಕ್ಕಪಕ್ಕ ಹೊಲದವರು ನನಗೆ ಬಂದು, ಅಯ್ಯೋ ಹುಡುಗಿ, ಸೂರ್ಯ ಹೋದ್ನವ್ವ, ಸಂಜೆ ಆಯಿತು, ಇನ್ನೆಲ್ಲಿ ಗುಬ್ಬಿಗಳೆಲ್ಲ ಮನೆಗೆ ಹೋಗುತ್ತೆ, ನಿನ್ನ ಮನೆಗೆ ಹೋಗು ಅಂತ ನನಗೆ ಎಚ್ಚರ ಮಾಡಿದಾಗಲೇ ನನಗೆ ಗೊತ್ತಾಗೋದು, ಹೌದಾ ಗುಬ್ಬಿ ಮನೆಗೆ ಹೋಗ್ತಾವ. ಇವಾಗ ಸಂಜೆ ಹೊತ್ತು ಅವು ಆಸೆಪಟ್ಟು ಹೊಲದಲ್ಲಿ ಇದ್ಕೊಂಡು ಕಾಳು ತಿನ್ನೋಕೆ ಆಸೆ ಮಾಡಲ್ವಾ, ಹೋಗ್ಬಿಡ್ತಾವ ಮನೆಗೆ, ನಾನು ಮನೆಗೆ ಹೋಗ್ಬೇಕಾ ಅಂತ ಅಂದ್ಕೊಂಡು ಮನೆಗೆ ಬರುವೆ. ನೋಡಿ, ಶಬ್ದ ಇಲ್ಲಾಂದರೆ ಮತ್ತೆ ಬಂದು ಕೂತ್ಕೊಳ್ತಾವೆ. ನೋಡಿ, ಸ್ವಲ್ಪ ಶಬ್ದ ಮಾಡಿದ್ರು ನೋಡಿ, ಗುಬ್ಬಿ ಕಾಯೋದಕ್ಕೆ ಒಂದು ಶಬ್ದ ಹೆಂಗೆ ಕೆಲಸ ಮಾಡುತ್ತೆ. ಮತ್ತೆ ನೀವು ಶಬ್ದ ಮಾಡೋದು ಬಿಟ್ಬಿಟ್ರೆ ಮತ್ತೆ ಬಂದು ಕೂತ್ಕೊಳ್ತಾವಪ್ಪ. ಸಿರಿಧಾನ್ಯ ನಾನು ಹಾಕಕ್ಕೆ ಹೇಳಿದ್ರೆ ನೋಡಿ, ಅಮ್ಮ ಬಂದರು, ಒಂದು ಸ್ವಲ್ಪ ಯಾರೋ ಬಂದರು ಅನ್ನೋ ಶಬ್ದಕ್ಕೆ ಅವೆಲ್ಲ ಹಾರೋಗ್ಬಿಟ್ವು. ಯಾರೋ ಒಬ್ಬ ಮನುಷ್ಯ ಸುಮ್ಮನೆ ಸುಳಿತಾನೆ ಅಂದರೆ ಸಾಕು, ಅವು ಅಲ್ಲಿ ಅಕ್ಕಿ ಪಕ್ಕಿಗಳಿರಲ್ಲ. ತುಂಬ ಡಿಸ್ಟರ್ಬೆನ್ಸ್ ಇದ್ದರೆ ನೋಡಿ ಬರ್ತಿಲ್ಲ. ಇವಾಗ ಸಮಯ ತಗೊಳ್ತಾ ಇದ್ದಾವೆ. ಎಷ್ಟೊತ್ತಾಯಿತು. ಸಿರಿಧಾನ್ಯ ಹಾಕಿದರೆ ಎಂದು ನೋಡಲಾರದು ಗುಬ್ಬಿಗಳು ಬಂದುಬಿಡ್ತಾವೆ ನಮ್ಮ ಹೊಲಕ್ಕೆ ಅಂತ ಹೇಳ್ತಾರೆ. ದೂರದ ಗುಬ್ಬಿಗಳು ಆ ಸಿರಿಧಾನ್ಯ ತಿನ್ನೋಕ್ಕಂತಲೇ ಆ ಊರಲ್ಲಿ ಇಲ್ಲದೇ ಇರೋ ಗುಬ್ಬಿಗಳು ಎಲ್ಲಿಂದೋ ಬಂದು ಆ ಸಿರಿಧಾನ್ಯದ ತೆನೆಗಳಿಗೆಲ್ಲ ಮುತ್ತಿಕ್ಬಿಡ್ತಾವಂತೆ. ಎಷ್ಟೋ ಜನ ಹಾಗೆ ಹೇಳೋದು, ನಾವು ಸಿರಿಧಾನ್ಯ ಹಾಕ್ಬೋದು, ಆದರೆ ಎಲ್ಲ ಗುಬ್ಬಿ ಪಾಲಾಗುತ್ತೆ. ಪರವಾಗಿಲ್ಲ ಬಿಡ್ರಿ, ಒಂದಿಷ್ಟು ಜೀವಗಳು ಹೊಟ್ಟೆ ತುಂಬುತ್ತಲ್ಲ. ಏನು ಮನುಷ್ಯರಿಗೆ ಹೊಟ್ಟೆ ತುಂಬಿಸಿ ನಿಮ್ಗೇನು ಸಿಕ್ಕಿದೆ? ಒಂದಿಷ್ಟು ಪ್ರಾಣಿ ಪಕ್ಷಿಗಳಿಗೆ ಆಹಾರ ಕೊಡಿ. ಅಮ್ಮ ಮತ್ತೆ ಅಕ್ಕಿ ಹಾಕ್ತಾ ಇದ್ದಾರೆ ನೋಡಿ. ಇದರಲ್ಲಿ ಒಂದು ಭಾವ ಅಷ್ಟೇ. ನಾನು ಗುಬ್ಬಿಗೆ ಹೊಟ್ಟೆ ತುಂಬಿಸ್ಬಿಡ್ತೀನಿ ಅಂತಲ್ಲ,
ಆದರೆ ನಮ್ಮ ಭಾವ ವಿಕಾಸಕ್ಕೆ ಇದೆಲ್ಲ ಇರೋದು. ಒಂದು ಜೀವ, ನನ್ನ ಹಾಗೆ ಈ ಗುಬ್ಬಿಗಳು ಕೂಡ ಒಂದು ಜೀವ. ನನಗೆ ಹಸಿವೆ ಇರೋ ಹಾಗೆ ಅವುಗಳಿಗೂ ಹಸಿವೆ ಇದೆ. ನಾನು ಬರೀ ಕಬ್ಬು ಬೆಳೆದ್ಬಿಟ್ರೆ ಪಾಪ ಗುಬ್ಬಿಗಳಿಗೆ ಏನು ಆಹಾರನೇ ಸಿಗ್ತಿಲ್ವೇ. ಶರಣಬಸವೇಶ್ವರರು ತಮ್ಮ ಇಡೀ ಹೊಲನೆಲ್ಲ ಗುಬ್ಬಿ ತಿಂದಾಕ್ಬಿಟ್ರೆ ಆ ಗುಬ್ಬಿಗಳಿಗೆ ಭತ್ತ, ಗೋಧಿ, ಜೋಳದ ಜೊತೆಗೆ ಪಾಪ ನೀರು ಬೇಕು ಅಂತ ಹೊಲದಲ್ಲಿ ಅಲ್ಲಲ್ಲಿ ನೀರು ಇಟ್ಟು ಬರ್ತಿದ್ರಂತೆ. ಗುಬ್ಬಿ ಹಾರಿಸಿ ಅದನ್ನು ಕಾವಲ ಮಾಡೋದಲ್ಲ, ಪಾಪ ಜೋಳ ಅಷ್ಟೇ ತಿನ್ಕೊಂಡು ಹೋಗ್ತಾವಲ್ಲ, ಅದಕ್ಕೆ ನೀರು ಬೇಕು ಅಂತ ತಿಳಿಯಾದ ನೀರನ್ನು ಕೂಡ ಹೊಲ ತುಂಬ ಕಟ್ಟಾರಂತೆ. ಇದು ಎಂಥ ಭಾವ ನೋಡಿ, ಇಂಥ ಭಾವ ನೋಡಿ. ಅಲ್ಲೋಗಿ ತಂತಿ ಮೇಲೆ ಕೂತ್ಕೋತಾವೆ. ಇಲ್ಲಿ ಸ್ವಲ್ಪ ಸದ್ದಾದರೆ ತಂತಿ ಮೇಲೆ ಕೂತ್ಕೋತಾವೆ, ಮತ್ತು ಸದ್ದು ಕಡಿಮೆ ಆದರೆ ಬುರುಬುರು ಅಂತ ಹಾರಿ ಬರ್ತವೆ. ನೋಡಿ, ಅವುಗಳಿಗೆ ಜೀವ ಭಯ ಇದೆ, ಜೀವ ಭಯ ಇದೆ. ಜೀವದ ಸ್ವಾಭಾವಿಕ ಗುಣ ಅಂದ್ರೇ ಭಯ. ಅದು ನಮ್ಮ ಕಿಡ್ನಿ ಮೇಲೆ ಒಂದು ಎಡ್ರಿನಾಲಿನ್ ಗ್ರಂಥಿ ಅಂತ ಇರುತ್ತೆ. ಅಮ್ಮ ಜೋಳ ಕೂಡ ಹಾಕ್ತಿದ್ದಾರೆ ನೋಡಿ, ಅಕ್ಕಿ ಜೊತೆಗೆ ಇವಾಗ ಜೋಳ. ಗುಬ್ಬಿಗಳಿಗೆ ಬಡ್ತಿ ಸಿಕ್ತು ಇವತ್ತು. ಇಷ್ಟು ದಿನ ಅಕ್ಕಿ ಮಾತ್ರ ತಿನ್ಕೊಂಡಿರೋದು ಗುಬ್ಬಿ ಈಗ ಜೋಳ. ನೋಡಿ, ಇಲ್ಲಿ ಸ್ವಲ್ಪ ಸದ್ದಾಗ್ತಿದೆ ಅಂತ ಅಲ್ಲಿ ತಂತಿ ಮೇಲೆ ಹೋಗಿ ಕೂತ್ಕೊಂಡಿದ್ದಾವೆ ಗುಬ್ಬಿಗಳು. ಎಷ್ಟೊಂದು ಗುಬ್ಬಿಗಳು ನೋಡಿ, ಸಾಲಾಗಿ ಗುಬ್ಬಿಗಳು ಕೂತ್ಕೊಂಡಿದ್ದಾವೆ. ಹಾರಿ ಹೋಗ್ತವೆ ಮತ್ತೆ ಒಟ್ಟಿಗೆ ಮಾಡ್ತವೆ ಅವು. ಒಂದು ಗುಬ್ಬಿ ಹಾರೋಯ್ತು, ಇನ್ನೊಂದು ಗುಬ್ಬಿ ಅಲ್ಲ. ಅದು ಹೆಂಗೆ ಎಲ್ಲ ಗುಬ್ಬಿಗಳಿಗೂ ಇನ್ಸ್ಟ್ರಕ್ಷನ್ ಯಾರು ಕೊಡ್ತಾರೆ ಗೊತ್ತಿಲ್ಲ. ಗುಂಪಾಗಿರ್ತವೆ, ಗುಂಪಾಗಿ ಬರ್ತವೆ, ಗುಂಪಾಗೆ ಹೋಗ್ತವೆ. ಎಷ್ಟು ಸಂಘಟನಾ ಚತುರರಲ್ವ. ಅದು ಯಾರಿಂದ ಸಂಘಟಿತರಾಗಿದ್ದಾರೆ ಅನ್ನೋದೇ, ಯಾರು ಇವ್ರಿಗೆ ಲೀಡರು, ಯಾರು ಇವ್ರಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ, ಯಾರು ಮಾತು ಕೇಳ್ತಾರೆ. ಅದ್ಭುತ ಅಲ್ವಾ. ಹಕ್ಕಿಗಳು ಸಾಲಾಗಿ ಆಕಾಶದಲ್ಲಿ ಹಾರ್ತಿರ್ತವೆ ನೋಡಿ. ಈಗ ನಾನು ಶಬ್ದ ಗಲಾಟೆ ಮಾಡ್ತಿದ್ದೀನಿ ಅಂತ ಆಯಿತು, ನಮಗೆ ರಕ್ಷಣೆ ಇಲ್ಲ ಇಲ್ಲಿ ಅಂತ ಹೋಗ್ಬಿಟ್ಟಿದ್ದಾವೆ. ಮತ್ತು ಏಕಾಂತ ಸಿಕ್ಕರೆ ಮತ್ತೆ ಹಾರಿ ಬರ್ತವೆ. ನಾನು ಇಲ್ಲಿಂದ ಜಾಗ ಖಾಲಿ ಮಾಡಬೇಕಷ್ಟೇ, ಆವಾಗಲೇ ಅವುಗಳಿಗೆ ಬರೋಕ್ಕೆ ಸುಖ. ಅಮ್ಮ ನೋಡಿ, ಎಷ್ಟು ದೊಡ್ಡ ವಿಶಾಲವಾದ ಮಂಟಪ ಮಾಡಿದ್ದಾರೆ. ಒಂಟಿ ಸಲಗನ ಥರ, ಸಲಗ ಒಂಟಿಯಾಗಿರತ್ತಂತಾರಲ್ಲ ಹಂಗೆ ಇವರು ಒಂಟಿಯಾಗಿ. ಯಾರ ಸಲಹೆಯನ್ನು ತಕ್ಕೊಳ್ಳಲ್ಲ ನಾನು, ಯಾರ ಆಶ್ರಯನೂ ಕೇಳಲ್ಲ, ಯಾರ ಹತ್ರನೂ ಯಾರ ಮುಲಾಜಿಗೆ ಒಳಗಾಗಲ್ಲ ನಾನು ಅಂತ ಹೇಳ್ತಾರೆ ಅವರು. ಅದ್ಭುತ. ಇಂಥ ಹೆಣ್ಮಕ್ಳು ಭಾವಿಸಲು ಗಂಡು ರೂಪ ಅಂತ. ಬರೀ ಗಂಡು ಶರೀರ ಇದ್ಬಿಟ್ರೆ, ಶಾರೀರಿಕವಾಗಿ ಗಂಡು ಅಂದ್ಕೊಂಡ್ಬಿಟ್ರೆ ಅದು ರೂಢಿಯಿಂದ ಬಂದ ಹೆಸರು ಅಷ್ಟೇ. ಗಂಡು ಹೆಣ್ಣು ಅನ್ನೋದು ರೂಢಿಯ ಹೆಸರು ಅಷ್ಟೇ. ವಾಸ್ತವದಲ್ಲಿ ಅದು ಅವರ ಭಾವ. ಗಂಡು ಹೆಣ್ಣು ಅನ್ನೋದು ಭಾವ ನೋಡಿ. ನಾನು ಯಾರ ಸಲಹೆಯನ್ನು ತಗೊಳ್ಳಲ್ಲ, ಯಾರ ಮುಲಾಜಿಗೂ ಬೀಳಲ್ಲ, ಸ್ವಾವಲಂಬಿಯಾಗಿರ್ತೀನಿ, ಸ್ವತಂತ್ರವಾಗಿ ಹೋರಾಟ ಮಾಡುತ್ತೀನಿ. ಇದೇ ಗಂಡು ಅಂದರೆ ಇದೇನೆ. ನಮ್ಮ ಒಳಗೆ ಇರುತ್ತೆ ಅದು ಗಂಡು ಅನ್ನೋದು. ಬರೀ ಶಾರೀರಿಕವಾಗಿ ಗಡ್ಡ ಮೀಸೆ ಬಂದಿರೋದು ಗಂಡಲ್ಲ. ಇನ್ನೊಬ್ಬರು ಮುಲಾಜಿಗೆ ಬೀಳೋದು, ಚಟಗಳಿಗೆ ಒಳಗಾಗೋದು ಅಲ್ವಾ. ಹೆಂಡ್ತಿ ದುಡ್ಡಲ್ಲಿ ಬದುಕಬೇಕು ಅಂದ್ಕೊಳ್ಳೋದು, ಇದು ಗಂಡಲ್ಲ. ಅದು ಉದ್ಯೋಗಶೀಲವಾಗಿರುವ, ಸದಾ ಪ್ರಯತ್ನಶೀಲವಾಗಿರುವ, ಯಾರ ಹಂಗಿನೂ ಬದುಕಬಾರ್ದು, ನಾನು ಸ್ವತಂತ್ರವಾಗಿರಬೇಕೆನ್ನುವ ಪ್ರಜ್ಞೆ ಇದೆಯಲ್ಲ, ಅದು ಗಂಡು. ಅದು ಹೆಣ್ಣಿನೊಳಗೂ ಇರಬೇಕು, ಗಂಡಿನೊಳಗೂ ಇರಬೇಕು. ಅದಕ್ಕೆ ಪುರುಷ ಅಂದರೆ ಜೀವ ಅಂತ ಹೇಳಿತು. ಶಾಸ್ತ್ರಕ್ಕೂ ಮತ್ತು ಹೊರಗಿನ ಭಾಷೆಗೆ ಎಷ್ಟು ವ್ಯತ್ಯಾಸ ಇದೆ ನೋಡಿ. ಹೊರಗೆ ನಾವು ಪುರುಷ, ಸ್ತ್ರೀ ಅಂತಂದರೆ ಮೊಲೆ ಮುಡಿ ಬಂದರೆ ಹೆಣ್ಣು, ಗಡ್ಡ ಮೀಸೆ ಬಂದರೆ ಗಂಡು ಅಂತ ಹಿಂಗೆ ನಾವು ವ್ಯವಹಾರ ಮಾಡ್ತೀವಿ. ರೂಢಿಯ ಸೃಷ್ಟಿ ಇದು.
ಆದರೆ ಶಾಸ್ತ್ರಗಳಲ್ಲಿ ಪುರುಷ ಮತ್ತು ಸ್ತ್ರೀ ಅನ್ನೋ ಪದ ಅದು ಜೀವ ಅಥವಾ ಜೀವಾತ್ಮ ಮತ್ತು ಪ್ರಕೃತಿಗೆ ಸಂಬಂಧಿಸಿರೋ ಹಾಗೆ ಹೇಳಿರೋದು. ನಾವು ಆ ವಿಶ್ವಪ್ರಜ್ಞೆಯ ಪರಿಭಾಷೆಯನ್ನು ಅರಿಯದೆ ಹೆಣ್ಣು ಗಂಡು ಅಂದ್ಕೊಂಡು ಈ ಥರ ಲೋಕರೂಢಿಯಂತೆ ನಾವೇನಾದರೂ ಆ ಶಾಸ್ತ್ರಗಳನ್ನ ಅರ್ಥೈಸಕ್ಕೆ ಹೋದರೆ ಅದೆಲ್ಲ ಗಂಡಾಂತರವನ್ನು ನಿರ್ಮಾಣ ಮಾಡುತ್ತೆ, ಸಮಾಜದಲ್ಲಿ ಅವಾಂತರಗಳನ್ನು ಸೃಷ್ಟಿ ಮಾಡುತ್ತೆ. ಅದೇ ಆಗಿರೋದು ಇವತ್ತು. ಒಂದು ಹೆಣ್ಮಗು ಸ್ವಾಮೀಜಿ ಆಗ್ಬೋದು ಅನ್ನೋದಕ್ಕೆ ಇಲ್ಲಿ ಸಾಕ್ಷಿ ಇದೆಯಲ್ಲ. ಪ್ರಭಾವತಿ ಅಮ್ಮ ಇದ್ದಾರಲ್ಲ, ಅವರು ತಮ್ಮ ಸ್ವಾಮಿತ್ವದಿಂದ ಸ್ವಾಮಿ ಆಗಿದ್ದಾರೆ. ಅವ್ರಿಗೆ ಯಾರು ಮಠ ಕಟ್ಟಿಕೊಟ್ಟು, ಕುರ್ಚಿ ಕೊಟ್ಟು, ಅಧಿಕಾರ ಕೊಟ್ಟು, ಬಹುಪರಾಕ ಹೇಳಿ ಸ್ವಾಮಿ ಮಾಡಿಲ್ಲ. ತನಗೆ ತಾನೇ ತಮ್ಮ ಸ್ವಾಮಿತ್ವದಿಂದ ಸ್ವಾಮಿಯಾಗಿದ್ದಾರೆ ಅಲ್ವಾ. ಒಂದು ಸಣ್ಣ ಅವಕಾಶ ಸಿಕ್ಕರೆ ಹೇಗೆ ತನ್ನ ಹೆಣ್ಮಗು ಕೂಡ ತನ್ನಲ್ಲಿರೋ ಪುರುಷ ಪ್ರಜ್ಞೆಯನ್ನು ವಿಕಾಸಗೊಳಿಸಿಕೊಳ್ಳಬಲ್ಲಳು ಅನ್ನೋದಕ್ಕೆ ಕಲ್ಯಾಣದ ಸುತ್ತಮುತ್ತ ಇಲ್ಲೊಂದಿಷ್ಟು ಮಾದರಿಗಳಿದೆ. ಅದ್ಭುತ. ಹೆಣ್ಮಕ್ಳು ಅಷ್ಟೊಂದು ಸಾಹಸ ಮಾಡ್ತಿದ್ದಾರಪ್ಪ. ನನಗೆ ತುಂಬ ಖುಷಿಯಾಗುತ್ತೆ. ಬನ್ನಿ ಕಲ್ಯಾಣಕ್ಕೆ. ಕಲ್ಯಾಣ, ಆತ್ಮಕಲ್ಯಾಣ. ನೀವಿರೋ ಅಲ್ಲಿನೇ ಆತ್ಮಕಲ್ಯಾಣ ಮಾಡಿಕೊಳ್ಳೋ ಒಂದು ಒಲವಿದ್ದವರಿಗೆ ಬಸವ ಕಲ್ಯಾಣ ನಿಮಗೆ ಅದರ ರಹಸ್ಯಗಳನ್ನ ಬಿಚ್ಚಿಡತ್ತೆ. ಆತ್ಮಕಲ್ಯಾಣದ ರುಚಿ ಇಲ್ಲದೇ ಬರೀ ನಾನು ಬಸವ ಕಲ್ಯಾಣ ಅಂದರೆ ಮತ್ತೇನಿಲ್ಲ, ಕಟ್ಟಡಗಳು, ಒಂದು ಯಾತ್ರಾ ಸ್ಥಳ ಅಷ್ಟೇ. ನೀವು ಆತ್ಮಕಲ್ಯಾಣದ ಹಸಿವೆಯನ್ನು ಹೆಚ್ಚಿಸಿಕೊಳ್ಬೇಕು. ಆವಾಗ ನಿಶ್ಚಿತವಾಗಿಯೂ ಬಸವ ಕಲ್ಯಾಣ ತನ್ನ ರಹಸ್ಯವನ್ನು ನಿಮ್ಮ ಮುಂದೆ ಬಿಚ್ಚಿಡ್ತಾ ಹೋಗ್ತದೆ. ನೋಡಿ, ಗುಬ್ಬಿಗಳು ಏಕಾಂತದಲ್ಲಿ ಹಿಂಗೆ ಅಕ್ಕಿಯನ್ನು ಕುಕ್ಕಿ ತಿಂತವೆ. ನಾನೀಗ ವಿಡಿಯೋ ಮಾಡ್ಕೊತಿದ್ದೀನಾ, ಸ್ವಲ್ಪ ಶಬ್ದ ಆದರೂ ಕೂಡ, ನಾನೇನಾದರೂ ಸ್ವಲ್ಪ ಅಲ್ಗಾಡಿದರೂ ಕೂಡ ಒಬ್ಬರ್ರಂತ ಹಾರೋಗ್ಬಿಡ್ತಾವೆ. ನೋಡಿ, ಖಾಲಿ ಆಗಿಬಿಡ್ತು. ನಾನು ಸ್ವಲ್ಪ ಶಬ್ದ ಮಾಡಿದ್ರು ಅಂದರೆ ಪ್ರತಿಯೊಂದು ಕೂಡ ಏಕಾಂತವನ್ನು ಬಯಸ್ತದೆ. ನಾವು ಹೆಂಗೆ ಧ್ಯಾನ ಮಾಡೋಕ್ಕೆ ಏಕಾಂತ ಬೇಕು ಅಂತೀವಲ್ಲ, ಹಂಗೆ ಒಂದು ಇರುವೆ ಕೂಡ ನೋಡಿ ಬೇಕಾದ್ರೆ ನೀವು ಒಂದೇ ಒಂದು ಸಕ್ಕರೆ ಕಣ ಇದ್ದರೆ ಅದು ಅಲ್ಲಿ ಅದನ್ನು ಚೆನ್ನಾಗಿ ಸವಿತಾ ಇರುತ್ತೆ. ಅದೇ ನೀವು ಹಿಂಗೆ ಸುರಿಯೋಕ್ಕೆ ಹೋಗಿ ಓಡೋಗ್ಬಿಡುತ್ತೆ. ಅಂದರೆ ನಾವು ಸುರಿಯೋ ಅಕ್ಕಿ ಸಕ್ಕರೆಗಳು ಕೂಡ ಇರುವೆ ಪಕ್ಷಿಗಳಿಗೆ ಅಡ್ಡಿಯಾಗುತ್ತೆ. ಏಕಾಂತ ಬೇಕು, ಆಹಾರ ಸೇವನೆಗೆ ಏಕಾಂತ ಬೇಕು. ಅಂದಮೇಲೆ ಇನ್ನು ಧ್ಯಾನ, ಆತ್ಮಕ್ಕೆ ಆಹಾರ ಕೊಡುವಂತಹ ಧ್ಯಾನ, ಮೌನಕ್ಕೆ ಎಂಥ ಏಕಾಂತ ಬೇಕಿರಬೇಡ. ಅದು ಬಿಟ್ಟು ನಾವು ಕೀರ್ತಿ, ವಾರ್ತೆ, ಸನ್ಮಾನ, ಸಮಾರಂಭ, ಹಬ್ಬಬ್ಬಾ, ಈ ಅಬ್ಬರದಲ್ಲಿ ಆ ಆತ್ಮ ಪಕ್ಷಿ ಧ್ಯಾನ ಮೌನದ ಆ ಆಸ್ವಾದನೆಯನ್ನು ಹೇಗೆ ಮಾಡೋಕ್ಕೆ ಸಾಧ್ಯ? ಇದು ಇವತ್ತಿನ ಗುಬ್ಬಿಗಳಿಂದ ನಾನು ಕಲಿತಂತಹ ಒಂದು ವಿಶಿಷ್ಟವಾದಂಥ ಪಾಠ. ಶರಣು.